ಮುಖ್ಯಮಂತ್ರಿ ನಾನು ಅನ್ನೋದನ್ನು ಬಿಡಬೇಕಾಗಿದ್ದೋ ಏನು ಅಂತ ಅಂದಾಗ ಒಪ್ಪಬಹುದು. ಇಲ್ಲಾಂದ್ರೆ ಯಡಿಯೂರಪ್ಪನವ್ರದ್ದು ಕಿತ್ತಾಕಬೇಕಾಗ್ತದೆ ಬಿ ಜೆ ಪಿಯಿಂದ. ಅದು ಸಾಧ್ಯನಾ ಇವತ್ತು? ಅದು ಅಷ್ಟೇ ಕಷ್ಟ ಸಾಧ್ಯ. ಯಾಕಂದ್ರೆ ಗೊತ್ತಾಗಿದೆ ಈಗಾಗಲೇ ಮನವರಿಕೆ ಆಗಿದೆ ಹೈಕಮಾಂಡ್ಗೆ ಯಡಿಯೂರಪ್ಪನವರ ಒಂದು ಪ್ರಭಾವ ಎಷ್ಟದಪ್ಪ ಅಂತೇಳಿ. ಅದರಲ್ಲೂ ಈಗ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದರೆ ಮತ್ತು ಯಡಿಯೂರಪ್ಪನವ್ರು ಪವರ್ಫುಲ್ ಆಗ್ತಾರೆ. ಆ ಸಂದರ್ಭದಲ್ಲೇ ಏನು ಆಗ್ಬೋದು ಒಂದೇಳಿ ಯಡಿಯೂರಪ್ಪನವರ ಪವರ್ಫುಲ್ ಆದ್ರಪ್ಪ ಅಂತಂದ್ರೆ ಅವ್ರು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಸೌದಿ ಅವರಿಗೆ ಇನ್ವೈಟ್ ಮಾಡಿದ್ರು ಮಾಡ್ಬೋದು. ಹೇಳಕ್ಕೆ ಸಾಧ್ಯ ಹೇಳೋದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರಸಂಗ ನಡೀತಪ್ಪ ಅಂದ್ರೆ ಆ ರೀತಿ ಹೋದಾಗ ಸಹಜವಾಗಿ ರಮೇಶ್ ಜಾರಕಿಹೊಳಿಗೆ ಬಿಡೋದು ಸಹಜದ. ಯಾಕಂದ್ರೆ ಮೊದಲಿಂದು ಜಾರಕಿಹೊಳಿ ಕುಟುಂಬಕ್ಕೆ ಯಡಿಯೂರಪ್ಪನವ್ರಿಗೂ ಆಗ್ತಾಯಿಲ್ಲ, ಜೊತೆಗೆ ಸೌದಿ ಅವ್ರ ಜೊತೆಗೂ ಆಗ್ತಾಯಿಲ್ಲ. ಇವೆಲ್ಲ ನೆಲೆಗಟ್ಟಾಗ ಯತ್ನಾಳರು ಬಿ ಜೆ ಪಿಗೆ ಬಂದ್ರೆ ಅನುಕೂಲ ಯಾರಿಗಪ್ಪ ಅಂದ್ರೆ ಅವರ ಭಿನ್ನಮತೀಯ ಗುಂಪಿಗೆ. ರಮೇಶ್ ಜಾರಕಿಹೊಳಿ ಆಯಿತು, ಅರವಿಂದ್ ಲಿಂಬಾವಳಿ ಆಯಿತು, ಅವ್ರ ಜೊತೆಗೆ ಯೂನಿವರ್ಸಿಟಿ ಇದ್ದಾರೆ, ಎಲ್ಲರೂ ಆಯಿತು, ಅವ್ರಿಗೆ ಅನುಕೂಲ ಅನ್ನೋದು ಅವ್ರ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಏನು ವಿಚಾರ ಮಾಡ್ಲಿಕ್ಕತ್ತದ ಅದ್ರ ತಲೆಯಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಹೆಜ್ಜಿಡಬೇಕಾಗಿದೆ. ಅದೇನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಯತ್ನಾಳರ ಬಿ ಜೆ ಪಿ ಬರ್ತಾರ. ಅದೇ ಕಾಲಕ್ಕೆ ನಮ್ಮ ಸೌದಿಯವರು ಬಿ ಜೆ ಪಿಗೆ ಹೋಗ್ತಾರ. ಮತ್ತು ಕೊನೆಗೆ ಇವರೆಲ್ಲ ಇದ್ದಾಗ ಎಲ್ಲರೂ ಕೂಡಿದಾಗ ಇವನ್ನೆಲ್ಲ ಸಹಿಸ್ಕೊಂಡು ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಉಳಿತಾರೆ. ಇವೆಲ್ಲರೂ ಇವತ್ತು ಪ್ರಶ್ನೆ ಯಾಕೆ ಶುರು ಆದ್ರೆ ಎಲೆಕ್ಷನ್ ಮುಗಿದಿಲ್ಲ ಅದರಿಂದ ಶುರು ಆದ ಚರ್ಚೆಗಳು. ಕಾಂಗ್ರೆಸ್ನಲ್ಲಂತೂ ಈಗ ಸಣ್ಣಗೆ ಸಿ ಎಮ್ ಸೀಟಿನ ಚರ್ಚೆಗಳು ಸ್ಟಾರ್ಟ್ ಆಗ್ತಾಯಿದ್ದಾವೆ. ನಾನು ಕುರ್ಚಿ ಪರ್ಮನೆಂಟ್ ಹಿಡಿಯವ, ನಾನು ಮುಖ್ಯಮಂತ್ರಿ ಮಾತು ಹೇಳಿ ಒಂದು ಕಾಣ್ತದೆ. ನೋಡು ನಾಳೆ ಅದನ್ನು ಡೆವಲಪ್ ಆಗ್ತದೆ. ಅದನ್ನು ಮತ್ತೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು.